ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲೆಕೋಸು ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಬ್ಯಾಚುಲರ್ ಆಗಿದ್ದರೆ ಅಥವಾ ಮದುವೆ ಆಗಿ ಈಗ ತಾನೇ ಅಡುಗೆ ಕಲಿತಾ ಇದ್ದರೆ ನನ್ನ ಚಾನಲಲ್ಲಿ ಬರೋ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನನ್ನ ಚಾನಲಲ್ಲಿ ಬರೋ ಅಡುಗೆಗಳೆಲ್ಲ ಕ್ವಿಕ್ ಆ್ಯಂಡ್ ಈಸಿ ಆಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಕೂಡ. ಈ ಎಲೆಕೋಸು ಪಲ್ಯ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆ, ಸಂಜೆ ರೊಟ್ಟಿ ಜೊತೆ, ದೋಸೆ ಜೊತೆ ಮತ್ತು ಅನ್ನ ರಸಮ್ ಇದ್ದರೆ ಸೈಡ್ ಡಿಶ್ ಥರನೂ ಮಾಡ್ಕೋಬೋದು. ತುಂಬ ಹೆಲ್ತಿ ಮತ್ತು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಎಣ್ಣೆಯಲ್ಲಿ ಚಟಪಟ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ, ಹಾಕಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಆಪ್ಷನಲ್ಲು, ನೀವು ಬೇಕಾದರೆ ಕಡಲೆಬೇಳೆ ಕೂಡ ಹಾಕೋಬೋದು. ಇದೆಲ್ಲ ಎಣ್ಣೆಲಿ ಸ್ವಲ್ಪ ಉದ್ದಾದ್ಮೇಲೆ ಒಂದು 5-6 ಎಲೆ ಕರಿಬೇವೆಲೆ, ಇವಾಗ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಖಾರ ಇಲ್ಲ, ನೀವು ಖಾರ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ರೆ ಒಂದು 5 ಹಾಕ್ಕೊಂಡ್ರೆ ಸಾಕು. ನಾನಿವತ್ತು ಮಾಡ್ತಾ ಇರೋ ಕ್ವಾಂಟಿಟಿ 4 ಜನಕ್ಕಾಗತ್ತೆ, ನೀವು ನೋಡಿ ಮಾಡ್ಕೊಳ್ಳಿ. ನನ್ನ ಮಗಳು ತುಂಬ ಖಾರ ತಿನ್ನಲ್ಲ, ಅದಕ್ಕೆ ಉದ್ದುದ್ದ ಹೆಚ್ಚಿದ್ದೀನಿ, ಸ್ವಲ್ಪ ಎತ್ತಿಡೋಕ್ಕೆ ಪಲ್ಯಲ್ಲಿ ಈಸಿ ಆಗಲಿ ಅಂತ. ಈ ಥರ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಮೆಣಸಿನ್ಕಾಯಲ್ಲಿರೋ ಖಾರ ಅಂಶ ಎಣ್ಣೆಗೆ ಬಿಟ್ಟು ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಈರುಳ್ಳಿ ಜೊತೆನೇ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಬಿಟ್ಟಿರಲ್ಲ, ಸೊ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಇಲ್ಲಿ ದಪ್ಪ 3 ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಎಣ್ಣೆಲಿ ಮಾಗಿಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಪಲ್ಯ ಮಾಡಿ, ಸಾಂಬಾರು ಮಾಡಿ, ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಅರಿಶಿನ ಪುಡಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅರಿಶಿನದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಾಗಕ್ಕೆ ಬಿಟ್ಟು, ಈರುಳ್ಳಿ ಸ್ವಲ್ಪ ಮಾಗ ಆದಮೇಲೆ 2 ದಪ್ಪ ಸೈಜ್ ಇರೋ ಟೊಮ್ಯಾಟೊನ ಹೆಚ್ಕೊಂಡು ಹಾಕಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಮಾಗಿರುತ್ತೆ, ಸೊ ಟೊಮ್ಯಾಟೊ ಮಾಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 2-3 ನಿಮಿಷ ಟೊಮ್ಯಾಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಿಸ್ಕೋಬೇಕಾಗುತ್ತೆ. ಟೊಮ್ಯಾಟೊ ಮಾಗೋಕ್ಕೆ ಇನ್ನೊಂದು ಟಿಪ್ ಏನಂದರೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ. ಪುಡಿ ಉಪ್ಪು ಹಾಕಿ ಒಂದು 2 ನಿಮಿಷ ಬಿಟ್ಟರೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಟೊಮೆಟೊ ಎಲ್ಲ ಮಾಗಿದೆ ಅಂತ. ನೆಕ್ಸ್ಟ್ ಇದಕ್ಕೆ ಎಲೆಕೋಸು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 4 ಜನಕ್ಕೆ ಮಾಡ್ತಿರೋದ್ರಿಂದ ಅರ್ಧ ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಬಿಟ್ಟಿದ್ದೆ. ಇವಾಗ ಇದನ್ನು ಚೆನ್ನಾಗಿ ಹಿಂಡಿ ಬಾಂಡಿ ಒಳಗೆ ಹಾಕೋತಾ ಇದ್ದೀನಿ. ನೀವು ಸ್ಟ್ರೈನರಲ್ಲಿ ನೀರನ್ನೆಲ್ಲ ಬಸ್ದು ಕೂಡ ಹಾಕೋಬೋದು. ನಾನಿಲ್ಲಿ ಹಾಗೆ ಹಿಂಡಿ ಹಾಕ್ತಾ ಇದ್ದೀನಿ. ಎಲೆಕೋಸೆಲ್ಲ ಹಾಕಾದ್ಮೇಲೆ ಇದನ್ನು ಒಗ್ಗರಣೆ ಹಾಕಿರೋದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನೀರಲ್ಲಿ ಬೆಂದಿರಲ್ವಲ್ಲ, ಅದಕ್ಕೆ ಇದನ್ನು ನಾವು ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಇರುತ್ತೆ. ನೀವು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿರಲ್ಲ, ಸಾಫ್ಟ್ ಆಗಿಬಿಡುತ್ತೆ ಎಲೆಕೋಸು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಕ್ಕೆ ಬಿಡಬೇಕು. ನೆಕ್ಸ್ಟ್ ಇದಕ್ಕೆ ಉಪ್ಪು,
ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ, ಯಾಕಂದರೆ ಟೊಮೆಟೊ ಮಾಗಕ್ಕೂ ಹಾಕಿರ್ತೀವಿ ಮತ್ತು ಎಲೆಕೋಸನ್ನ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಲ್ಲೂ ಇಟ್ಟಿರ್ತೀವಿ. ಈಗ ಒಂದು ಫುಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಈಕ್ವಲಿ ಎಲ್ಲದಕ್ಕೆ ಹರಡುತ್ತೆ. ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ ಅಂದರೆ ಬೆಳಗ್ಗೆ ಬೇಗ ಆಗೋ ಟಿಫನ್ ಅಂದರೆ ಚಪಾತಿ ವಿತ್ ಎಲೆಕೋಸು ಪಲ್ಯ. ನೀವು ನೈಟ್ ಎಲೆಕೋಸು ಹೆಚ್ಚಿಟ್ಕೊಂಡು ಮತ್ತು ಚಪಾತಿ ಕಲಸಿಟ್ಕೊಂಡ್ರೆ ಈ ರೆಸಿಪಿ ಬೇಗ ಆಗುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ಹೋಳಿನ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಕೂಡ ತೆಂಗಿನಕಾಯಿ ಇದ್ದರೆ ನೈಟೇ ತುರಿದ್ಬಿಟ್ಟು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಯಾಕಂದರೆ ಬೆಳಗ್ಗೆ ಬೇಗ ಆಗುತ್ತೆ ಅಂತ. ಇವಾಗ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ಫ್ಲೇವರ್ಗೆ. ಈಗ ಹಾಕಿರೋದನ್ನೆಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ ನೀವು ಇದಕ್ಕೆ ಲಾಸ್ಟಲ್ಲಿ ಪಲ್ಯ ತಣ್ಣಗಾದ್ಮೇಲೆ ಸರ್ವ್ ಮಾಡಬೇಕಾದ್ರೆ ನಿಂಬೆ ರಸ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹುಳಿ ಟೊಮೆಟೊ ಹಾಕಿರೋದ್ರಿಂದ ನಿಂಬೆ ರಸ ಹಾಕ್ತಾಯಿಲ್ಲ. ರೆಡಿ ಆಯಿತು ನೋಡಿ, ಸೂಪರಾಗಿ ಎಲೆಕೋಸು ಪಲ್ಯ. ಈ ಥರ ಈವೆನ್ಚುಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡ್ತಾಯಿದ್ದೀನಿ ನೋಡಿ. 2ರಿಂದ 3 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬೆಂದಿರುತ್ತೆ ಅಂತ. ರೆಡಿ ಆಯಿತು ನೋಡಿ, ಸೂಪರ್ ಹೆಲ್ತಿ ಆ್ಯಂಡ್ ಟೇಸ್ಟಿ ಎಲೆಕೋಸು ಪಲ್ಯ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.